ನಮ್ಮ ಸುತ್ತಮುತ್ತ ಪ್ರಕೃತಿಯ ಕೊಡುಗೆಗಳು ಎಷ್ಟೊಂದಿವೆ ಅಲ್ವಾ? ಆದ್ರೆ ನಾವದನ್ನ ನಿಜವಾಗ್ಲೂ ಗಮನಿಸ್ತೀವಾ? ಬನ್ನಿ, ಇವತ್ತು ಒಂದು ಚಂದದ ಕಥೆ ಮೂಲಕ ನಮ್ಮ ಬದುಕಿಗೆ ಆಧಾರವಾಗಿರೋ ಕೆಲವು ಅದೃಶ್ಯ ಮತ್ತು ಅಮೂಲ್ಯ ಸಂಪತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಪಯಣದಲ್ಲಿ ನನ್ನ ಜೊತೆ ಸೇರಿಕೊಳ್ಳಿ. ಶಾಲಾ ರಜೆ ಅಂದ್ರೆ ಭೂಮಿ ಮತ್ತೆ ಸೂರ್ಯನ್ಗೆ ಸಖತ್ ಖುಷಿ. ಯಾಕಂದ್ರೆ ಅವರು ಸುಂದರವಾದ ಪಶ್ಚಿಮ ಘಟ್ಟಗಳಲ್ಲಿರೋ ತಮ್ಮ ಅಜ್ಜಿ ಮನೆಗೆ ಹೋಗ್ಬೋದು. ಅಲ್ಲಿನ ವಾತಾವರಣ, ಪ್ರಾಣಿ, ಪಕ್ಷಿಗಳು, ಆ ತಣ್ಣನೆ ಶುದ್ಧವಾದ ಗಾಳಿ ನಗರದ ಗದ್ದಲಕ್ಕಿಂತ ಪೂರ್ತಿ ಬೇರೆನೇ ಇರುತ್ತೆ. ಒಂದು ದಿನ ಮಧ್ಯಾಹ್ನ ಮಕ್ಕಳು ಅಜ್ಜಿ ಹತ್ರ ಹೋಗಿ ಕೇಳ್ತಾರೆ, ಅಜ್ಜಿ, ಈ ಜಾಗದ ಬಗ್ಗೆ ನಮಗೆ ಇನ್ನೂ ಸ್ವಲ್ಪ ಹೇಳಿ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಮಕ್ಕಳಾ, ಈ ಜಾಗ ಇದೆಯಲ್ಲ, ಇದು ನಮ್ಮ ಜೀವನವನ್ನ ಸಮೃದ್ಧಿಗೊಳಿಸೋ ನೈಸರ್ಗಿಕ ಸಂಪನ್ಮೂಲಗಳಿಂದ ತುಂಬಿ ಹೋಗಿದೆ. ಇವು ಇಲ್ಲ ಅಂದ್ರೆ ಭೂಮಿ ಮೇಲೆ ಯಾವ ಜೀವಿಯೂ ಬದುಕೋಕೆ ಸಾಧ್ಯನೇ ಇಲ್ಲ. ನೋಡಿ, ಅಜ್ಜಿಯ ಈ ಮಾತುಗಳೇ ನಮ್ಮ ಇವತ್ತಿನ ಪಯಣಕ್ಕೆ ದಾರಿ. ಸರಿ, ಅಜ್ಜಿ ತಮ್ಮ ಮಾತನ್ನ ಶುರು ಮಾಡಿದ್ದೇ ಗಾಳಿಯ ಮಹತ್ವದ ಬಗ್ಗೆ ಹೇಳೋದ್ರಿಂದ. ಒಂದು ಬೆಳಿಗ್ಗೆ ಅಜ್ಜಿ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ವ್ಯಾಯಾಮ ಮಾಡ್ತಿರೋದನ್ನ ಮಕ್ಕಳು ನೋಡ್ತಾರೆ. ಅಜ್ಜಿ ಅವರನ್ನೂ ಜೊತೆ ಸೇರಿಸ್ಕೊಳ್ತಾರೆ. ಇಲ್ಲಿಂದಲೇ ಶುರುವಾಗತ್ತೆ ನಮ್ಮ ಸುತ್ತ ಇರೋ ಆ ಕಣ್ಣಿಗೆ ಕಾಣದ ಕೊಡುಗೆಯ ಪಾಠ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಆಹಾರ ಇಲ್ದೆ ಕೆಲವು ದಿನ, ನೀರಿಲ್ದೆ ಕೆಲವು ದಿನ ಬದುಕ್ಬಹುದು. ಆದ್ರೆ ಆಕ್ಸಿಜನ್ ಇಲ್ದೆ ಕೆಲವೇ ನಿಮಿಷ ಅಷ್ಟೇ ನಮ್ಮಿಂದ ಇರೋಕೆ ಸಾಧ್ಯ. ಅಂದ್ರೆ ನಮ್ಮ ಉಳಿವಿಗಾಗಿ ಗಾಳಿ ಅಷ್ಟೊಂದು ಮುಖ್ಯ. ಹಾಗಾದ್ರೆ ನಾವು ಉಸಿರಾಡೋ ಈ ಗಾಳಿ ಅಂದ್ರೆ ನಿಜವಾಗ್ಲೂ ಏನು? ಅದು ಒಂದೇ ವಸ್ತುವ ಅಥವಾ ಬೇರೆ ಬೇರೆ ಗ್ಯಾಸ್ಗಳ ಒಂದು ಮಿಶ್ರಣನಾ? ಬನ್ನಿ ನೋಡೋಣ ಇದರ ಒಳಗೇನಿದೆ ಅಂತ. ಗೊತ್ತಾ, ನಾವು ಉಸಿರಾಡೋ ಗಾಳಿಯ ಸಂಯೋಜನೆ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಇದ್ರಲ್ಲಿ ಸುಮಾರು 78% ನೈಟ್ರೋಜನ್ ಇದೆ. ನಮ್ಗೆ ಅತೀ ಮುಖ್ಯವಾದಿ ಬೇಕಾಗಿರೋ ಆಕ್ಸಿಜನ್ ಇದೆಯಲ್ಲ, ಅದು ಕೇವಲ 21% ಅಷ್ಟೇ. ಇನ್ನು ಉಳಿದ 1%ದಲ್ಲಿ ಬೇರೆ ಬೇರೆ ಗ್ಯಾಸ್ಗಳಿವೆ. 21%. ಆ ಸಂಖ್ಯೆ ಮೇಲೆ ಗಮನ ಇರಲಿ. ಭೂಮಿ ಮೇಲಿರೋ ಬಹುತೇಕ ಎಲ್ಲಾ ಜೀವಿಗಳು ಬದುಕೋಕೆ ಈ 21% ಆಕ್ಸಿಜನ್ ಮೇಲೇನೆ ಅವಲಂಬಿತವಾಗಿರೋದು. ಯೋಚಿಸಿ, ಈ ಚಿಕ್ಕ ಪ್ರಮಾಣ ಎಷ್ಟು ಶಕ್ತಿಶಾಲಿ ಮತ್ತೆ ಎಷ್ಟು ಅಮೂಲ್ಯ ಅಂತ. ಸರಿ, ಹಾಗಾದ್ರೆ ಚಲಿಸೋ ಗಾಳಿಗೆ ಏನಂತಾರೆ? ಅದನ್ನೇ ನಾವು ಮಾರುತ ಅಥವಾ ಗಾಳಿ ಅಂತ ಕರೆಯೋದು. ಎಲೆಗಳು ಅಲ್ಗಾಡೋ ಸದ್ದು, ಒಣಗಾಕೋಕೆ ಹಾಕಿರೋ ಬಟ್ಟೆಗಳು ಹಾರಾಡೋದು, ಇದೆಲ್ಲ ನಮ್ಗೆ ಗಾಳಿ ಚಲಿಸ್ತಿದೆ ಅಂತ ತೋರ್ಸುತ್ತೆ. ಒಂದು ಸಣ್ಣ ತಂಗಾಳಿಗೂ ಕೂಡ ತನ್ನದೇ ಆದ ಶಕ್ತಿ ಇರುತ್ತೆ. ಈ ಗಾಳಿಯ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ದಾರಿ ಇದೆ. ಒಂದ್ ಚೌಕದ ಪೇಪರ್ ತಗೊಂಡು ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಕತ್ತರಿಸಿ, ಮೂಲೆಗಳನ್ನ ಮಧ್ಯಕ್ಕೆ ಮಡ್ಚಿದ್ರೆ ಒಂದು ಗಿರ್ಗಿಟ್ಲೆ ಅಥವಾ ಪಿನ್ವೀಲ್ ರೆಡಿಯಾಗುತ್ತೆ. ಈ ಗಿರಿಗಿಟ್ಲೆ ಹಿಡ್ಕೊಂಡು ಓಡಿದ್ರೆ ಅಥವಾ ಅದರ ಮೇಲೆ ಊದಿದ್ರೆ ಅದು ತಿರ್ಗೋಕ್ ಶುರುವಾಗತ್ತೆ ಅಲ್ವಾ? ಅಂದ್ರೆ ಚಲಿಸೋ ಗಾಳಿ ಗಿರಿಗಿಟ್ಲೆಯನ್ನ ತಿರುಗುವಂತೆ ಮಾಡತ್ತೆ. ಈ ಒಂದು ಸಣ್ಣ ಐಡಿಯಾ ಇಟ್ಕೊಂಡು ನಾವ್ ದೊಡ್ಡ ದೊಡ್ಡ ಅದ್ಭುತ ಕೆಲ್ಸಗಳನ್ನ ಮಾಡಬಹುದು. ಮತ್ತು ಆ ಅದ್ಭುತ ಕೆಲ್ಸಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಗಿರ್ಗಿಟ್ಲೆಯ ದೊಡ್ಡ ರೂಪಾನೇ ಈ ದೈತ್ಯ ಗಾಳಿ ಯಂತ್ರಗಳು. ಇವು ಗಾಳಿಯ ಶಕ್ತಿಯನ್ನ ಬಳಸ್ಕೊಂಡು ಇಡೀ ಊರಿಗೆ, ಇಡೀ ಸಮುದಾಯಕ್ಕೆ ಬೇಕಾಗುವಷ್ಟು ಕರೆಂಟ್ ಉತ್ಪಾದಿಸ್ತವೆ. ನೋಡಿ, ಒಂದು ಸಣ್ಣ ಆಟಿಕೆಯಿಂದ ಶುರುವಾದ ಐಡಿಯಾ ಎಂತಹ ದೊಡ್ಡ ಶಕ್ತಿಯ ಮೂಲ ಆಗಿದೆ ಅಂತ. ಗಾಳಿಯ ಪಾಠ ಮುಗಿತು. ಈಗ ಅಜ್ಜಿ ಮಕ್ಕಳನ್ನ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗಿಡಗಳಿಗೆ ನೀರ್ ಹಾಕುವಾಗ ಪ್ರಕೃತಿಯ ಮತ್ತೊಂದು ಅಮೂಲ್ಯವಾದ ಕೊಡುಗೆ ಅಂದ್ರೆ ನೀರಿನ ಬಗ್ಗೆ ಪಾಠ ಹೇಳ್ತಾರೆ. ಅಜ್ಜಿ ಮಕ್ಕಳಿಗೆ ಗಿಡಗಳಿಗೆ ಹೇಗೆ ನೀರ್ ಹಾಕ್ಬೇಕು ಅಂತ ಕಲಿಸ್ತಾರೆ. ಪ್ರತಿಯೊಂದು ಹನಿಯೂ ವೇಸ್ಟ್ ಆಗ್ಬಾರ್ದು, ಪ್ರತಿಯೊಂದು ಹನಿಯೂ ಗಿಡವನ್ನೇ ಸೇರ್ಬೇಕು. ಹಾಗೆ ನೀರ್ ಹಾಕೋದ್ರ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಇಲ್ಲಿಂದಲೇ ಶುರುವಾಗತ್ತೆ ನೀರಿನ ಸಂರಕ್ಷಣೆಯ ಪಾಠ. ಇದು ನಿಜಕ್ಕೂ ಒಂದು ವಿಚಿತ್ರ ನೋಡಿ. ನಮ್ಮ ಭೂಮಿಯ 2/3 ಭಾಗ ನೀರಿಂದಾನೇ ತುಂಬಿದೆ. ಆದ್ರೂ ನಮಗೆ ನೀರಿನ ಅಭಾವ. ಯಾಕೆ? ಯಾಕಂದ್ರೆ ಅದರಲ್ಲಿರೋ ಬಹುಪಾಲು ನೀರು ಸಮುದ್ರದ ಉಪ್ಪು ನೀರು. ನಮ್ಮ ಜೀವನಕ್ಕೆ ಬೇಕಾದ ಸಿಹಿ ನೀರಿದೆಯಲ್ಲ, ಅದು ತುಂಬಾನೇ ಕಡಿಮೆ ಮತ್ತೆ ತುಂಬಾನೇ ಅಮೂಲ್ಯ. ಹಾಗಾದ್ರೆ ಇಷ್ಟೊಂದು ಅಮೂಲ್ಯವಾದ ನೀರನ್ನ ಉಳ್ಸೋದು ಹೇಗೆ? ಪ್ರತಿ ಹನಿಯನ್ನ ಉಳ್ಸೋ ಈ ಪದ್ಧತಿ ಏನಿದೆ, ಇದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ಇದು ತಲೆಮಾರುಗಳಿಂದ ನಮ್ಮ ಹಿರಿಯರು ನಮಗೆ ಕಲಿಸ್ತಾ ಬಂದಿರೋ ಒಂದು ಜ್ಞಾನ. ಇಲ್ಲಿ ನೋಡಿ, ನಮ್ಮ ಪರಂಪರೆ ಮತ್ತೆ ಇವತ್ತಿನ ಟೆಕ್ನಾಲಜಿ ಹೇಗೆ ಒಂದಾಗಿದೆ ಅಂತ. ಎಡಗಡೆ ಮಾಡರ್ನ್ ಮಳೆನೀರು ಕೊಯ್ಲು ಸಿಸ್ಟಮ್ ಇದೆ. ಇದು ಮುಂದಿನ ದಿನಗಳಿಗಾಗಿ ನೀರನ್ನ ಸಂಗ್ರಹಿಸುತ್ತೆ. ಬಲಗಡೆ 100 ವರ್ಷಗಳ ಹಿಂದೆ ಕಟ್ಟಿರುವ ಮೆಟ್ಲು ಬಾವಿಗಳು. ಎರಡರ ಉದ್ದೇಶ ಒಂದೇ, ನೀರನ್ನ ಉಳಿಸೋದು. ಈ ಜ್ಞಾನಕ್ಕೆ ಕಾಲದ ಮಿತಿನೇ ಇಲ್ಲ ಅಲ್ವಾ?
ರಾಜಸ್ಥಾನ ಮತ್ತೆ ಗುಜರಾತ್ನಂಥ ಪ್ರದೇಶಗಳಲ್ಲಿ ಕಾಣ್ಸಿಗೋ ಈ ಮೆಟ್ಟಿಲು ಬಾವಿಗಳಿದೆಯಲ್ಲ, ಇವು ನೀರಿನ ಕೊರತೆಯನ್ನ ಎದುರಿಸೋಕೆ ಅಂತಾನೆ ಕಟ್ಟಿರೋ ಅದ್ಭುತವಾದ ವಾಸ್ತುಶಿಲ್ಪದ ಮಾದರಿಗಳು. ಇವು ಬರೀ ಮಳೆ ನೀರನ್ನಷ್ಟೇ ಅಲ್ಲ, ಹತ್ತಿರದ ಕೆರೆ ಕಟ್ಟೆಗಳಿಂದ ಹರಿದು ಬರೋ ನೀರನ್ನೂ ಕೂಡ ಸಂಗ್ರಹ ಮಾಡ್ತಿದ್ವು. ಗಾಳಿ ಮತ್ತೆ ನೀರಿನ ಬಗ್ಗೆ ತಿಳ್ಕೊಂಡ ಮೇಲೆ ಅಜ್ಜಿ ಮಕ್ಕಳಿಗೆ ಕೊನೆಯದಾಗಿ ಬಹುಶಃ ಎಲ್ಲಕ್ಕಿಂತೂ ಮುಖ್ಯವಾದ ಒಂದು ಪಾಠವನ್ನ ಹೇಳ್ತಾರೆ. ಇದೂ ಬರೀ ಅವರಿಗಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಅನ್ವಯಿಸೋ ಪಾಠ. ನಾವೆಲ್ಲರೂ ಈ ಪ್ರಕೃತಿಯ ಒಂದು ಭಾಗ. ಇದು ಅಜ್ಜಿ ಹೇಳೋ ಮಾತು. ಅಂದ್ರೆ ನಾವು ಪ್ರಕೃತಿಯಿಂದ ಬೇರೆ ಅಲ್ಲ, ನಾವು ಅದರಲ್ಲೇ ಒಂದು ಭಾಗ. ಈ ಗಾಳಿ, ಈ ನೀರು, ಈ ಮರಗಿಡಗಳು ಇವೆಲ್ಲವೂ ನಮ್ಮನ್ನ ಒಳಗೊಂಡಿವೆ ಮತ್ತು ನಾವು ಅವುಗಳನ್ನು ಒಳಗೊಂಡಿದ್ದೇವೆ. ಪ್ರಕೃತಿಯ ಈ ಅದ್ಭುತ ಕೊಡುಗೆಗಳು ನಮ್ಮ ಸುತ್ತಲೂ ಇವೆ, ನಮ್ಮ ಉಸಿರಲ್ಲಿ ಗಾಳಿಯಾಗಿ, ನಮ್ಮ ಜೀವದಲ್ಲಿ ನೀರಾಗಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ನಾವು ಇವುಗಳನ್ನ ಹೇಗೆ ರಕ್ಷಿಸ್ತೀವಿ? ಈ ಪ್ರಶ್ನೆಯನ್ನ ಯೋಚನೆ ಮಾಡಕ್ಬಿಟ್ಟು ಇವತ್ತಿನ ಈ ಮಾತುಕತೆಯನ್ನ ಮುಗ್ಸೋಣ.